ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ಮುಗಿದ ಕೂಡಲೇ ಶಿಫ್ಟ್ ಅನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆಗ್ತಾ ಇದ್ದ ಹಾಗೇನೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ದರ್ಶನ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಮುಗಿತಾ ಇದ್ದಂತೆ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ಹೆಚ್ಚುವರಿ ಭದ್ರತೆಯಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳಿಂದ ಸಕಲ ಸಿದ್ಧತೆ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜೈಲಿನ ಸುತ್ತ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕಾರಣ ನೀವೆಲ್ಲ ನೋಡೇ ಇರ್ತೀರಾ. ದರ್ಶನ್ ಅನ್ನ ಕೊಲೆ ಕೇಸಿನ ಆರೋಪದ ಅಡಿಯಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆ ಕರ್ಕೊಂಡು ಬಂದಾಗಲೇ ಜನ ಕೆಲಸ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಮನೇಲಿರೋ ಅಕ್ಕ ತಂಗಿದಿರ್ನೆಲ್ಲ ಬಿಟ್ಟು, ಬೇಜಾನ್ ಕೆಲಸ ಇದ್ರು ಬಿಟ್ಟು ಬಂದು ನಿಂತಿದ್ರು ಜೈಕಾರ ಹಾಕಕ್ಕೆ ಅಂತ. ಆಮೇಲೆ ಕೋರ್ಟ್ಗೂ ಬಂದ್ಬಿಟ್ಟಿದ್ರು. ಆಮೇಲೆ ಪರಪ್ಪನ ಅಗ್ರಹಾರದ ಹತ್ರನೂ ಹೈಡ್ರಾಮಾ ಮಾಡಿದ್ರು. ಈಗ ಬಳ್ಳಾರಿಗೆ ಹೊಂಟ್ರೆ ಹಂಗಾಗಿ ಸವಾಸ ಬೇಡಪ್ಪ ಅಂತ ಹೆಚ್ಚಿನ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಸೊ ಸೆಲೆಬ್ರಿಟಿ ಅಲ್ವಾ, ಏನ್ ಮಾಡೋದಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಏನಾದ್ರೂ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಸಿದ್ಧತೆ ಆಗಿದೆ. ಎಲ್ಲ ಖೈದಿಗಳಿಗೆ ಹೇಳ್ಬಿಟ್ಟಿದ್ದಾರಂತೆ, ಯಾರಾದ್ರೂ ಬಾಲ ಬಿಚ್ಚಿದ್ರೆ ಉಂಟಲ್ಲ, ದರ್ಶನ್ ಬಂದ್ರು ಅಂತ ಅವ್ರ ಕಾಲು ಒತ್ತುತ್ತೀನಿ ಅಂತ ಹೋಗೋದು, ಬಟ್ಟೆ ತೊಳ್ಕೊಡ್ತೀನಿ ಅಂತ ಹೋಗೋದು, ಕಾಫಿ ಕೊಡಿಸ್ತೀನಿ ಅಂತ ಹೋಗೋದು, ಈ ಥರ ಏನಾದರೂ ಮಾಡ್ತು ಅಂತ ಅಂದರೆ ಸರಿ ಇರಲ್ಲ ಅಂತ ಅಧಿಕಾರಿಗಳು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಯಾಕಂದರೆ ಅಲ್ಲೂ ಕೆಲವರು ರೆಡಿಯಾಗಿ ಕೂತಿರ್ತಾರಂತೆ. ಸೊ ಹಾಗಾಗಿ ಯಾವುದೇ ರೀತಿಯಾಗಿಯೂ ಆ ಥರದ್ದು ವ್ಯವಸ್ಥೆಗಳಾಗಬಾರ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಾದಂಥ ಎಡವಟ್ಟುಗಳು, ತಪ್ಪುಗಳು ಆದರೆ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಜುಗರ ಆಗುತ್ತೆ. ಜೈಲು ಅಂತ ಅಂದರೆ ಬೆಲೆನೇ ಇಲ್ಲದ ರೀತಿಯಲ್ಲಿ ಆಗುತ್ತೆ. ಆ ಥರದೊಂದು ಮೆಸೇಜು ಸಮಾಜಕ್ಕೂ ಕೂಡ ಪಾಸ್ ಆಗುತ್ತೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಆಗಿರಿ ಅಂತ ಅಧಿಕಾರಿಗಳಿಗೆ CM ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಏನೇನು ವ್ಯವಸ್ಥೆ ಬೇಕೋ, ಏನೇನು ಸಿದ್ಧತೆ ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಮೊದಲಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಏನಾಗುತ್ತೆ, ಏನು ಎತ್ತ ಅಂದರೆ 14 ದಿನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಸಾಧ್ಯತೆ ಇದೆ. ಅದು ಮುಗಿದ ಬಳಿಕ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈಗ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 300 ಕಿಲೋಮೀಟರ್ ಏನೋ ಆಗುತ್ತೆ ಬೆಂಗಳೂರಿಂದ ಬಳ್ಳಾರಿ, ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಅದರ ಜೊತೆಗೇ ವ್ಯವಸ್ಥೆಯನ್ನು, ಸಿದ್ಧತೆಯನ್ನು, ಭದ್ರತೆಗಳನ್ನೆಲ್ಲ ಕೈಗೊಂಡಿದ್ದಾರೆ. ಯಾರ್ಯಾರ ಸಮ್ಮುಖದಲ್ಲಿ ಕರ್ಕೊಂಡು ಹೋಗಬೇಕು, ಅದಕ್ಕಂತ ಉನ್ನತ ಅಧಿಕಾರಿಗಳು, IPS ಆಫೀಸರು ಅಥವಾ ಯಾರು ತನಿಖಾಧಿಕಾರಿಗಳು ಅಥವಾ ಜೈಲಾಧಿಕಾರಿಗಳು ಹೇಗೇನೋ ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ ಅಲ್ಲ. ಸೊ ಆ ರೀತಿಯಾಗಿ ಕರ್ಕೊಂಡು ಹೋಗೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತೆ. ಒಂದು ಕಡೆಯಲ್ಲಿ ದರ್ಶನ್ನ ಮತ್ತು ಇದೇ ಕೇಸ್ನಲ್ಲಿ ಬೇರೆಯವ್ರನ್ನ ಬೇರೆ ಜೈಲಿಗೆಲ್ಲ ಹಾಕಿದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೊರಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ.